ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಪ್ರಣವ್ ಮೊಹಾಂತಿ. ಧರ್ಮಸ್ಥಳದ ಬುರುಡೆ ಕೇಸ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಈಗ ಬೆಳಗಾವಿಯಲ್ಲಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಧರ್ಮಸ್ಥಳ ಕೇಸ್ನ ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಕೊಡ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಾಗಿದೆ. ಸಚಿವರಿಗೆ ಬುರುಡೆ ಕೇಸ್ನ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಾಥಮಿಕ ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡೋಕೆ ಬಂದಿರುವಂತದ್ದು ಗೃಹ ಸಚಿವರನ್ನ ಭೇಟಿ ಮಾಡಾಗಿದೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಗೃಹ ಸಚಿವರಿಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಂದು ಅಧಿವೇಶನದಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ನಿನ್ನೆ ಅಷ್ಟೇ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಶಾಸಕರಿಗೆ ತಮ್ಮ ತಮ್ಮ ಇಲಾಖೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ, ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಸನ್ನದ್ಧವಾಗಿರಬೇಕು ಅಂತ ಮಾತು ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಧರ್ಮಸ್ಥಳದ ಬುರುಡೆ ಪ್ರಕರಣ ಕೂಡ ಇವತ್ತು ಸದನದಲ್ಲಿ ಚರ್ಚೆಯಾಗುವಂತಹ ಚಾನ್ಸಸ್ ಇತ್ತು. ವಿಪಕ್ಷದರು ಅದರ ಬಗ್ಗೆ ಧ್ವನಿ ಎತ್ತುವಂತಹ ಚಾನ್ಸಸ್ ಇತ್ತು. ಹಾಗಾಗಿ ಈಗ ಪ್ರಣವ್ ಮೊಹಾಂತಿ ಅವರು ಬಂದು ಗೃಹ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಬುರುಡೆ ಗ್ಯಾಂಗ್ ಹುಟ್ಟು ಹಾಕಿದವರೇ ಕಾಂಗ್ರೆಸ್ಸಿಗರು ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಇದೆಲ್ಲ ಷಡ್ಯಂತ್ರ ಅಂತ ಹಲವು ಬಿಜೆಪಿ ಲೀಡರ್ಸ್ ಹರಿಹಾಯ್ದಿದ್ದಾರೆ. ಇದೊಂದು ಕಪೋಲ ಕಲ್ಪಿತ ಆರೋಪ. ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಗಳ ಕುಟುಂಬ ಹಾಗಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇತ್ತು. ಆ ನಂಬಿಕೆ ಕಾರಣಕ್ಕೇ ಅವತ್ತು ಸಮರ್ಥನೆಯನ್ನು ಮಾಡಿದ್ದೆ. ಈಗ SITಯೇ ಹೇಳಿದೆ, ಇದು ಅವರ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾನೀಗ SITಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ದುರುದ್ದೇಶ ಏನು, ಇದು ಪತ್ತೆ ಆಗಬೇಕು. ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಹಿನ್ನೆಲೆಯಲ್ಲಿದೆ ಅಂತ. ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆಯೋದು ಸುಲಭ ಆಗುತ್ತೆ. ಆ ಕಾರಣಕ್ಕೆ ಮತಾಂತರದ ಮಾಫಿಯಾ ತೆರೆಮರೆಯಲ್ಲಿ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಅನುಮಾನ ಇದೆ. ಇನ್ನೊಂದು ಅನುಮಾನ ಇದೆ, ನಿಯೋ ಕಮ್ಯುನಿಸ್ಟ್ ಮೆದುಳು. ಅಂದರೆ ಈಗ ಅವರು ಕ್ಲಾಸ್ ಸ್ಟ್ರಗಲಲ್ಲಿ ಸಕ್ಸಸ್ ಕಾಣದೇ ಇದ್ದಾಗ ಅವರೇನು ಮಾಡಿದ್ರು, ಕಲ್ಚರಲ್ ಮಾರ್ಕಿಸಮ್ ಮೂಲಕ ಸಣ್ಣ ಸಣ್ಣ ವಿಷಯದಲ್ಲೂ ಒಡೆದಾಡ್ತಕ್ಕಂಥ, ಪರಸ್ಪರ ಎತ್ಕಟ್ತಕ್ಕಂಥ ಒಂದು ಮೆದುಳು ಕೆಲಸ ಮಾಡ್ತಾ ಇದೆ. ಅವರು ಕೂಡ ಇದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ಥಳದ ಪಾವಿತ್ರತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ. ಆದರೂ ಕೂಡ ಸರ್ಕಾರ SIT ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆ ಭಾಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ. ಅದರಲ್ಲಿ 6 ಜನಗಳು ಅದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದೊಂಥರ ಕುತಂತ್ರ, ಇದನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು. ಸುಜಾತಾ ಭಟ್ಗೆ ಹೇಳ್ಕೊಟ್ಟಿರೋರು ಅವರೇ, ಚಿನ್ನೇನಿಗೆ ಹೇಳ್ಕೊಟ್ಟಿರೋರು ಅವರೇ. ಮತ್ತು ಇವತ್ತು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಮ್ಮ ಬಗ್ಗೆ ಕೂಡ ವೈಯಕ್ತಿಕವಾಗಿ ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಕೂಡ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಈ ಥರ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಭಾಳ ದೊಡ್ಡ ಒಂದು ಟೀಮೇ ಇದರ ಹಿಂದೆ ಕೆಲಸ ಮಾಡಿದೆ. ಅವರನ್ನು ಕೂಡ ಹೊರಗಡೆ ಎರಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಡೀತಾ ಇರ್ತದೆ. ಸದ್ಯಕ್ಕೆ ನಮ್ಮ ಆದ್ಯತೆ ರಾಜ್ಯದ ರೈತರು, ನಿರುದ್ಯೋಗಿಗಳು, ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಬುರುಡೆ ಗ್ಯಾಂಗ್ ಹುಟ್ಟಾಕಿರ್ತಕ್ಕಂಥವರೇ ಕಾಂಗ್ರೆಸ್ ಸರ್ಕಾರದವರು, ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇನೆ. ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾರೆ. ಏನೋ ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ DCM DK ಶಿವಕುಮಾರ್ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಈಗ ವರದಿಯ ಕಾಪಿ ಬಗ್ಗೆ ನಮಗೆ ಗೊತ್ತಾಗಿದೆ, ನಾನಿನ್ನೂ ಕೂಡ ಅದನ್ನ ಓದಿಲ್ಲ, ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನ ಮಾಡುತ್ತೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ಈಗ SIT ಮುಖ್ಯಸ್ಥರು ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಅವರೊಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಾಥಮಿಕ ವರದಿಯಲ್ಲಿ ಏನಿದೆ, ಇದ್ರ ಜೊತೆಗೆ ಇವತ್ತು ಸದನದಲ್ಲಿ ಬುರುಡೆ ಪ್ರಕರಣ ಸದ್ದು ಮಾಡುತ್ತಾ ಹೇಗೆ ಅಂತ
ಧನುಶ್ರೀ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡಿದಂತ ಧರ್ಮಸ್ಥಳ ಪ್ರಕರಣ ಇದೀಗ ಒಂದು ಹಂತದಲ್ಲಿ ತಾರ್ಕಿಕ ಹಂತಕ್ಕೆ ಬಂತ ಎಂಬ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಹೈಕೋರ್ಟ್ಗೆ SIT ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಅಲ್ಲಿರ್ತಕ್ಕಂಥ ಪ್ರಮುಖ ಈ ಬುರುಡೆ ಗ್ಯಾಂಗ್ ಅಂತಲೇ ಕರೆಸ್ಕೊಳ್ತಕ್ಕಂಥ 6 ಜನರ ಮೇಲೆ ಷಡ್ಯಂತ್ರದ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ 6 ಜನರ ಷಡ್ಯಂತ್ರದ ಕಾರಣಕ್ಕೆ ಧರ್ಮಸ್ಥಳ ಪ್ರಕರಣ ಮುನ್ನೆಲೆಗೆ ಬಂತು ಮತ್ತು ಈ ಷಡ್ಯಂತ್ರದ ಭಾಗವಾಗಿ ಧರ್ಮಸ್ಥಳದ ಮೂಳೆ ಪ್ರಕರಣ ಕೂಡ ಬಂತು ಎಂಬುದಾಗಿ ಈಗಾಗಲೇ ವರದಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಈಗ ಅತಿ ದೊಡ್ಡ ರಾಜಕೀಯ ಅಸ್ತ್ರವಾಗಿ ತೆಗೆದುಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕೂಡ ಇದೀಗ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಈಗಾಗಲೇ SIT ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ ಭೇಟಿಯಾದ ಸಂದರ್ಭದಲ್ಲಿ ಇಡೀ ಪ್ರಕರಣ ಸಂಬಂಧಪಟ್ಟಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ಅನ್ನು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಚಾರ್ಜ್ ಶೀಟ್ ಜೊತೆಗೆ ಅಡಿಷನಲ್ ಚಾರ್ಜ್ ಶೀಟ್ ಆಗ್ತಾರೆ ಎಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಈ ಎಲ್ಲದ ನಡುವೆ ಕೂಡ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿರ್ತಕ್ಕಂಥದ್ದು ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಕಡೆ ಸರ್ಕಾರವೇ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ಇದೀಗ ಧನುಶ್ರೀ ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು ಇದ್ದಾರೆ. SR ವಿಶ್ವನಾಥ್ ಅವರೇ, ಎಲ್ಲ ಒಂದ್ ಕಡೆ ಈ ಪ್ರಕರಣ ಧರ್ಮಸ್ಥಳದ ಪ್ರಕರಣ ಸಂಬಂಧಪಟ್ಟಕ್ಕೆ ಧರ್ಮಸ್ಥಳದ ಮೇಲೆ ಅನೇಕ ಆರೋಪಗಳಿತ್ತು. ಎಲ್ಲ ಒಂದ್ ಕಡೆ ಸರ್ಕಾರ ತನಿಖೆ ಕೊಟ್ಟಿದ್ರಿಂದ ಇದು ಒಂದ್ ರೀತಿ ಪರೋಕ್ಷವಾಗಿ ಧರ್ಮಸ್ಥಳ ಕೂಡ ಅನುಕೂಲ ಆಯ್ತಾ? ಇವತ್ತೇನು ಧರ್ಮಸ್ಥಳದ ವಿರುದ್ಧವಾಗಿ ಬಹಳ ದೊಡ್ಡ ಷಡ್ಯಂತ್ರವನ್ನ ಒಂದು ಗ್ಯಾಂಗ್ ಮಾಡಿತ್ತು, SIT ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿರಲಿಲ್ಲ. ಅದೇ ಗ್ಯಾಂಗು ಯಾವುದು ಇವತ್ತು ಷಡ್ಯಂತ್ರವನ್ನು ಮಾಡವ್ರೆ ಅದೇ ಗ್ಯಾಂಗು SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರ್ಕಾರ ಕೂಡ SIT ತನಿಖೆಗೆ ಕೊಡ್ತು. ಸೊ ನಾವು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಅದನ್ನು ಸ್ವಾಗತವನ್ನು ಮಾಡಿದೆ. ಯಾಕಂದರೆ ಇದೊಂದು ಅಂತಿಮ ಆಗಬೇಕು ಅಂತೇಳಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಳ್ಳೆಯ ಅಧಿಕಾರಿ ಕೂಡ ಹೌದು, ಅವರ ನೇತೃತ್ವದಲ್ಲಿ ತನಿಖೆ ಪ್ರಾರಂಭ ಆಯಿತು. ತನಿಖೆ ಪ್ರಾರಂಭ ಆಗಿ ಸುದೀರ್ಘವಾದಂಥ ತನಿಖೆ ಆಯಿತು. ಯಾಕಂದರೆ ಹಿಂದೆ ಗೃಹ ಸಚಿವರು ಕಳೆದ ಅಸೆಂಬ್ಲಿಯಲ್ಲಿ ಕೊಟ್ಟಾಗ 1 ತಿಂಗಳೊಳಗಡೆ ಇದರ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಬಹಳ 5-6 ತಿಂಗಳ ನಂತರ ಇವತ್ತು ಅಂತಿಮವಾಗಿ SIT ಚಾರ್ಜ್ ಶೀಟನ್ನು 6 ಜನಗಳ ಮೇಲೆ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು ಒಂದು ರೀತಿ ಸ್ವಾಗತಾರ್ಹ. ಆದರೆ ಇದರ ಹಿಂದೆ ಇನ್ನೂ ದೊಡ್ಡದಾದಂಥ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಸಮೀರ್ ಅಂತಕ್ಕಂಥ ಒಬ್ಬ ಯೂಟ್ಯೂಬರ್ ಫಸ್ಟ್ ಪ್ರಾರಂಭ ಮಾಡಿದ್ದು ಅವನೇ. ಕುಮಾರಿ ಸೌಜನ್ಯಳ ಕೇಸನ್ನು ತಗೊಂಡು ಈ ಥರ ಅಲ್ಲಿನ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಯವರು 100 ಜನಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಧರ್ಮಸ್ಥಳದಲ್ಲಿ ಈ ಥರ ಏನೋ ಎಲ್ಲ ಆಗೋಗಿದೆ ಅಂತಕ್ಕಂಥ ಮಾಡಿ ವಿದೇಶಿ ಚಾನೆಲ್ಗಳಲ್ಲೂ ಬರೋ ರೀತಿಯಲ್ಲಿ ಮಾಡಿರಬೇಕಾದ್ರೆ ಅವರಿಗೆ ಹಿಂದೆ ಇರ್ತಕ್ಕಂಥ ಗ್ಯಾಂಗ್ ಯಾವುದು, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಅವನು ಬುರುಡೆ ಮುಸ್ಕಿನ ಮನುಷ್ಯ ಚಿನ್ನಯ್ಯ ಇರ್ಬೋದು, ತಿಮ್ರೋಡಿ ಇರ್ಬೋದು, ಮಟ್ಟಣ್ಣ ಇರ್ಬೋದು, ಇವರೆಲ್ಲ ಕೂಡ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡವ್ರೆ. ಯಾಕೆಂದರೆ ಹಿಂದೆ ಸುಪ್ರೀಂ ಕೋರ್ಟಲ್ಲೇ ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೇಸನ್ನು ವಜಾ ಮಾಡಿತ್ತು. ಅದನ್ನು ಮರೆಮಾಚಿ ಅವರು ಮತ್ತೆ ಇಲ್ಲಿ ಬೆಳ್ತಂಗಡಿ ಕೋರ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿಯಲ್ಲಿ ಈ ಪ್ರಕರಣ SIT ತನಿಖೆ ಮಾಡಿದ್ರಿಂದ ಸತ್ಯ ಬಯಲಾಯಿತು ಅಂತ ಅನ್ಸಲ್ವಾ? ಖಂಡಿತವಾಗೂ ಕೂಡ. ಯಾಕೆಂದ್ರೆ ರಾಜ್ಯ ದೇಶ ವಿದೇಶಗಳಲ್ಲಿ ಕೋಟ್ಯಾಂತರ ಜನ ಭಕ್ತರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ 1000 ಜನರಿಗೆ ಆತಂಕ ಉಂಟಾಗಿತ್ತು, ಏನಾಗ್ತದೋ ಅಂತ ಹೇಳಿ. ಯಾಕಂದ್ರೆ ಒಂದೊಂದು ಗುಂಡಿ ತೆಗೆದಾಗ ಕೂಡ ಪ್ರತಿದಿನ ನಾವು TV ನೋಡ್ತಾ ಇದ್ವಿ, ಏನು ಸಿಗ್ತದೋ, ಈ ಥರ ಏನಾದರೂ ನಡೆದೋಗಿದೆಯಾ ಅಂತಕ್ಕಂಥ ಆತಂಕ ಆಯಿತು. ಕೊನೆಗೆ ಇವತ್ತು ನಿರಾತಂಕ ಆಗಿದೆ. ಜನಗಳು ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು, ಮತ್ತೆ ಧರ್ಮಸ್ಥಳದಲ್ಲಿ ಏನೋ ಒಂದು ಪವರ್ ಐತೆ ಅದರದ್ದು, ಆ ಶಕ್ತಿ ಇವತ್ತು ಬಂದಿದೆ, ಮತ್ತೆ ಜನಗಳು ಕೂಡ ನಿರಾತಂಕವಾಗಿದೆ. ಧನುಶ್ರೀ, ಎಲ್ಲ ಬೆಳವಣಿಗೆ ನಡುವೆ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು ಇದೀಗ ಬೆಳಗಾವಿ ಕೂಡ ಆಗಮಿಸಿರ್ತಕ್ಕಂಥದ್ದು. ಒಂದು ಕಡೆ ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಕೂಡ ವರದಿಯನ್ನು ನೋಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಮತ್ತು ಮೊದಲಿಂದಲೂ ಕೂಡ ನಾನು ಷಡ್ಯಂತ್ರ ಆಗಿದೆ ಅಂತ ಹೇಳ್ತಿದ್ದೆ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಕೂಡ ಹೇಳಿರ್ತಕ್ಕಂಥ. ಒಟ್ಟಾರೆ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾರ ಅಥವಾ SIT ಮಾಡಿದ್ದು ಸರಿಯೋ ತಪ್ಪು ಅನ್ನೋ ಗೊಂದಲವೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ SIT ಮಾಡಿದ್ರಿಂದ ಒಂದಷ್ಟು ಗೊಂದಲ ಕೂಡ ಬಗೆಹರಿದೆ ಅನ್ನೋದು ಅನೇಕ ನಾಯಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಚಿದಾನಂದ ಪಟೇಲ್.